ಹಲೋ ನಮಸ್ಕಾರ. ಕಳೆದ 8 ದಿನಗಳಿಂದ ಯಾವುದೇ ವಿಡಿಯೋ ಮಾಡಲಿಲ್ಲ. ಸ್ವಲ್ಪ ಸಮ್ಮರು, ಬೇಸಿಗೆ ಕಾಲ, ಓಡಾಟಗಳು ಜಾಸ್ತಿ ಕುಟುಂಬಗಳ ಜೊತೆ. ಹಾಗೆ 4-5 ದಿನದಿಂದ ಕೆಲವು ವಿದ್ಯಮಾನಗಳು, ಬೆಳವಣಿಗೆಗಳು ಆದವು. ಅವೆಲ್ಲ ಆಗ್ತಾ ಇರಬೇಕು. ನಾವೇನಾದರೂ ಮಾಡಿದ್ರೆ, ಏನಾದರೂ ತಾಗ್ತಾ ಇದ್ದರೆ ಮಾತ್ರ ಹೀಗೆಲ್ಲ ಆಗ್ತದೆ. ಸತ್ಯಮೇವ ಜಯತೆ, ಅದು ನಿರಂತರ. ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ನಿನ್ನೆ ಒಂದು ಕಡೆ ಮಾತಾಡ್ತಾಯಿದ್ರು, ಭಾಷಣ ಮಾಡ್ತಾಯಿದ್ರು. ಗೋಮಾಂಸ ತಿನ್ನೋರು ಹಂದಿ ಹಾಲು ಕುಡಿತಾರ ಅಂತ. ಗೋಮಾಂಸ ಮಾರಾಟ ಮಾಡ್ತಾರಲ್ಲ ವಿದೇಶಕ್ಕೆ, ಬೀಫ್ ಎಕ್ಸ್ಪೋರ್ಟಲ್ಲಿ ಒಂದು ಸಲ 2, ಒಂದು ಸಲ 3ನೇ ಸ್ಥಾನಕ್ಕೆ ಭಾರತ ದೇಶ ಹೋಗ್ತಾ ಇದೆ. ನೀವು ಮೇಲ್ ಫಿಮೇಲ್ ಆಧಾರದಲ್ಲಿ ಬೀಫಿಗೆ ವ್ಯಾಖ್ಯಾನವನ್ನು ಕೊಡೋಕ್ಕೆ ಹೋಗಬೇಡಿ. ಖಾರ ಬೀಫ್, ಸ್ವೀಟ್ ಬೀಫ್, ಈ ಕಥೆಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಬೀಫ್ ಎಕ್ಸ್ಪೋರ್ಟ್ನಲ್ಲಿ ನಾವು 2 ಮತ್ತು 3ನೇ ಸ್ಥಾನದಲ್ಲಿದ್ದೀವಿ. ಹಾಗಾಗಿ ಗೋಮಾಂಸವನ್ನು ತಿನ್ನುವವರು ಮಾತ್ರ ಅಲ್ಲ, ಗೋಮಾಂಸವನ್ನು ಮಾರಾಟ ಮಾಡ್ತಾ ಇರುವಂತಹ ನನ್ನ ರಾಜ್ಯದಿಂದನೂ ಗೋಮಾಂಸಗಳು ಮಾರಾಟ ಆಗ್ತದೆ, ನಿಮ್ಮ ರಾಜ್ಯದಿಂದನೂ ಗೋಮಾಂಸ ಮಾರಾಟ ಆಗ್ತದೆ. ಯೋಗಿ ಆದಿತ್ಯನಾಥ್ ಜಿ. ಹಾಗಾದರೆ ಗೋ ಮಾಂಸ ತಿನ್ನುವವರು ಹಂದಿ ಹಾಲು ಕುಡಿತಾರ ಅಂತ ಕೇಳಿದ್ರೆ, ಹಾಗಾದರೆ ಗೋಮಾಂಸವನ್ನು ಮಾರಾಟ ಮಾಡ್ತಾ ಇರುವವರು ಹಂದಿ ಹಾಲು ಕುಡಿತೀರಾ? ಅದನ್ನು ತಾವು ಒಪ್ಕೋಬೇಕಾಗ್ತದೆ. ಇನ್ನು ಸುಧೀರ್ ಕುಮಾರ್ ರೆಡ್ಡಿ, ಮಂಗಳೂರು ಪೊಲೀಸ್ ಕಮಿಷನರ್, ಇವತ್ತೊಂದು ಸ್ವಲ್ಪ ಮಿಕ್ಸ್ ಸ್ಟೋರಿಗಳನ್ನು ಹೇಳ್ತಾ ಹೋಗ್ತೀನಿ. 1ನೇ ತಾರೀಕಿಂದ ನನ್ನ ಚಾನಲ್ಲು ರೀಲಾಂಚ್ ಆಗ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ದಿನಕ್ಕೆ 2-3 ಸುದ್ದಿ ಭಾಳ ಅದ್ಭುತವಾಗಿ ಈ ಚಾನಲ್ನ ನಡೆಸ್ಕೊಂಡು ಹೋಗೋಣ. ನಿಮ್ಮ ಬೆಂಬಲ ಇರಲಿ. ನೀವು ಯಾವ ರೀತಿಯಲ್ಲಿ ನನ್ನನ್ನು ನೈತಿಕವಾಗಿ ಬೆಂಬಲಿಸಿದ್ದೀರಿ ಅನ್ನೋದನ್ನು ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ದೊಡ್ಡ ಪ್ರಮಾಣದಲ್ಲಿ ನನಗೆ ಬೆಂಬಲ ಇದೆ, ಸಿಕ್ಕಿದೆ. ಅದು ನಿರಂತರವಾಗಿರುತ್ತದೆ. ಪಾರದರ್ಶಕವಾದಂಥ ಬದುಕನ್ನು ಕಟ್ಕೊಂಡವನಿಗೆ ಎಲ್ಲವೂ ಕೂಡ ಈಸಿ. ಷಡ್ಯಂತ್ರ ಸೋಲಲಿದೆ, ಸಂವಿಧಾನ ಗೆಲ್ಲಲಿದೆ. ಏನಿದೆ, ಸುಧೀರ್ ಕುಮಾರ್ ರೆಡ್ಡಿ ಮಂಗಳೂರು ಪೊಲೀಸ್ ಕಮಿಷನರ್. ಮಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಕೋಮು ಗಲಾಟೆ, ಕೋಮುವಾದದ ವಿಪರೀತ, ಅದರ ಬಗ್ಗೆನೇ ಭಾಳ ಜಾಸ್ತಿ ಮಾತಾಡ್ತಾ ಬಂದಿದ್ದಾನು. ನಾನು ಎಲ್ಲ ರಾಜಕೀಯ ಪಕ್ಷಗಳ, ನಾನು ಎಲ್ಲ ಧರ್ಮದ ಕೋಮುವಾದದ ವಿರೋಧಿ, ಹಿಂಸೆಯ ವಿರೋಧಿ, ಕ್ರೌರ್ಯದ ವಿರೋಧಿ. ಕೊಲೆ ಮಾಡೋನು ಬಡವ, ಜೈಲಿಗೆ ಹೋಗೋನು ಬಡವ. ಯಾವುದೇ ನಾಯಕರ ಮಕ್ಕಳು ಕೊಲೆನೂ ಆಗಿಲ್ಲ, ಜೈಲಿಗೆ ಹೋಗಿಲ್ಲ. ಇದೇ ನನ್ನ ಪ್ರತಿಪಾದನೆ. ಇಲ್ಲಿ ನಿಂತ್ಕೊಂಡು ನಾನು ಫಿಲಾಸಫಿ ಹೇಳ್ತಾ ಇಲ್ಲ. ನಾನು 16 ವರ್ಷದಿಂದ ಇದನ್ನೇ ಮಾತಾಡ್ಕೊಂಡು ಬಂದಿದ್ದು. ಆದರೆ ನೀವುಗಳೇನು ಮಾಡಿದ್ರಿ, ದಿನಾ ಬೆಳಗ್ಗೆ ಹಿಂದೂ ಮುಸ್ಲಿಂ ಅವ್ರನ್ನ ಸ್ಪ್ಲಿಟ್ ಮಾಡುವ, ಧರ್ಮಗಳ ನಡುವೆ ಸಂಘರ್ಷವನ್ನು ಏರ್ಪಡಿಸುವಂಥ ಪ್ರಯತ್ನಗಳನ್ನು ಮಾಡಿದ್ರಿ. ಅದರ ವಿರುದ್ಧ ನಾವು ಕೆಲಸ ಮಾಡಿದ್ವಿ. ಕಡೆಗೆ ನೀನು ನೋಡಬೇಕು ಅಂತ ಬಂದ್ರಿ. ತೋರಿಸೋದು ಬಿಡೋದು ನನ್ನ ಇಷ್ಟ ಅಂದರೆ, ಇಲ್ಲ ನೋಡಲೇಬೇಕಂತ ಇಣಕ್ಕೆ ನೋಡೋ ಪ್ರಯತ್ನ ಮಾಡಿದ್ರೆ, ಅದೆಲ್ಲದೂ ಕೂಡ ಸೈಡಲ್ಲಿಟ್ಟು ಕೆಲಸದ ಕಡೆ ಗಮನ ಕೊಟ್ಟು ನಾನು ಮಾತಾಡ್ತಿದ್ದೀನಿ. ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಮಂಗಳೂರಿನಿಂದ ಎತ್ತಂಗಡಿ ಮಾಡುವಂಥ ಪ್ರಯತ್ನ ನಡೀತಿದೆ. ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ, ಆ ಕಡೆ SP ಅರುಣ್, ಇವರಿಬ್ಬರು ಮಂಗಳೂರಿಗೆ ಹೋದ ಮೇಲೆ ಮಂಗಳೂರಿನಲ್ಲಿ ಕೋಮು ಗಲಾಟೆ ಅನ್ನೋದೇ ಇಲ್ಲ. ಕಳೆದ 1 ವರ್ಷದಿಂದ ಸುಹಾಸ್ ಶೆಟ್ಟಿ ಮರ್ಡರ್ ಆಯಿತು. ರಿವೆಂಜ್ ಆಗಿ ಅಬ್ದುಲ್ ರೆಹಮಾನ್, ಒಬ್ಬ ಅಮಾಯಕ, ಆತನನ್ನು ಕೊಲೆ ಮಾಡಿದ್ರು. ಇದಾದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರದ ಮೇಲೆ ಒತ್ತಡಗಳು. ಹೇಗೆ ದಾವಣಗೆರೆಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ಮುಸಲ್ಮಾನರು ಸರ್ಕಾರದ ವಿರುದ್ಧ ತಿರುಗಿಬಿದ್ರು, ಕಾಂಗ್ರೆಸ್ ವಿರುದ್ಧ ತಿರುಗಿಬಿದ್ರು, ಅದೇ ಥರ ಕಾಂಗ್ರೆಸ್ ವಿರುದ್ಧ ಮಂಗಳೂರಿನ ಮುಸ್ಲಿಂ ಸಮುದಾಯ ತಿರುಗಿಬಿಡ್ತು. ಏನು ಕತೆ ಆಗ್ತಿದೆ ಅಲ್ಲಿ? ಯಾವುದೋ ಒಂದು ಕೊಲೆ ಕೇಸಿಗೆ ಸಂಬಂಧಪಟ್ಟಾಗ ಒಂದು ರಿವೆಂಜ್ ಆಗ್ತದೆ. ಆ ರಿವೆಂಜಿಗೆ ಇನ್ನೊಬ್ಬ ಅಮಾಯಕನ ಬಲಿಯಾಗ್ತದೆ. ಏನು ಮಾಡ್ತಾ ಇದ್ದೀರಾ ನೀವು? ಈ ಒತ್ತಡಗಳನ್ನು ಹೇರಿದ ಮೇಲೆ BK ಹರಿಪ್ರಸಾದ್ ಅವರು ಇಂಟ್ರೆಸ್ಟ್ ತಗೊಂಡು ಸಿದ್ದರಾಮಯ್ಯನವರ ಜೊತೆ ಮಾತುಕತೆ ಮಾಡಿ, ಕಡೆಗೆ SP ಅರುಣ್ ಅವರು ಉಡುಪಿಯಲ್ಲಿದ್ದರು, ಹಾಗೂ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಮಂಗಳೂರಿಗೆ ಕಳಿಸ್ಕೊಟ್ರು. ಇವರು ಫಸ್ಟು ಮಂಗಳೂರಿಗೆ ಹೋಗಿ ಕೈ ಹಾಕಿದ್ದೆ ಅಲ್ಲಿನ ಮರಳು ಮಾಫಿಯಾಕ್ಕೆ. ಈಗ ರೋಗಿಗಳ ವಿರುದ್ಧ ಹೋರಾಟ ಮಾಡೋದಕ್ಕಿಂತ ಮುಂಚೆ ರೋಗದ ವಿರುದ್ಧ ಹೋರಾಟ ಮಾಡಬೇಕಂತೆ. ಈ ಎಲ್ಲ ಆಟೋಟೋಪಗಳಿಗೆ ಬ್ರೇಕ್ ಹಾಕಬೇಕು ಅಂದರೆ ಅವರ ಆದಾಯದ ಮೂಲಕ್ಕೆ ಕೈ ಹಾಕಬೇಕು, ಅಕ್ರಮ ಆದಾಯದ ಮೂಲಕ್ಕೆ ಕೈ ಹಾಕಬೇಕು. ಕೋಮುವಾದವನ್ನು ಪ್ರೇರೇಪಿಸುವ,
ಕೋಮುವಾದವನ್ನು ಜೀವಂತವಾಗಿಡುವ, ಕೋಮು ಸಂಘರ್ಷಕ್ಕೆ ಒಂದು ರಿಸೋರ್ಸ್ ಅಂತ ಏನು ಬಳಸ್ತಿದ್ರಲ್ಲ, ಅವೆಲ್ಲದೂ ಕೂಡ ಈ ಮರಳು ಮಾಫಿಯಾದಿಂದ, ಅಕ್ರಮ ಮರಳು ಮಾಫಿಯಾದಿಂದ ಬರ್ತಾ ಇದ್ದಂಥ ಹಣ. ಅದನ್ನೇ ನಿಷೇಧ ಮಾಡಿಬಿಟ್ರೆ, ಅದಕ್ಕೆ ಕಡಿವಾಣ ಹಾಕಿಬಿಟ್ರೆ ಏನಾಗುತ್ತೆ ಅನ್ನುವಂಥ ಪ್ರಯತ್ನವನ್ನು ಇವ್ರು ಮಾಡ್ತಾರೆ. ಮುಲಾಜಿಲ್ಲದೆ ಮಾಡ್ತಾರೆ. ಒತ್ತಡಗಳು ಬರ್ತವೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಕಮಿಷನರ್ಗೆ ಆರಂಭದಲ್ಲೇ ಒಂದಿಷ್ಟು ಬೇರೆ ಬೇರೆ ರೀತಿಯ ಲೋಕಲ್ ನಾಯಕರ ಇನ್ಫ್ಲುಯೆನ್ಸ್ಗಳು ಬಂದಾಗ ಒಂದು ಮಾತು ಹೇಳಿದ್ರಂತೆ, ನನ್ನ ಹತ್ರ ಏನೋ ಮಾತಾಡೋಕ್ಕೆ ಹೋಗ್ಬಿಡಿ, ನಿಮಗೇನೇ ಸಂಕಟಗಳಿದ್ರು, ಏನೇ ಸಂಕಷ್ಟಗಳಿದ್ರು, ಏನೇ ಸಮಸ್ಯೆಗಳಿದ್ರು, ಅಥವಾ ಯಾವುದೇ ಭಿನ್ನಹಗಳಿದ್ರು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅಂತ. ಹಾಗಾಗಿ ಸಿದ್ದರಾಮಯ್ಯನವರು ಆ ಥರ ಹೇಳಿದ್ರಂತೆ, ಯಾರಾದರೂ ನೀನು ಫೋನ್ ಮಾಡಿದ್ರೆ ನನ್ನ ಹತ್ರ ಮಾತಾಡೋಕ್ಕೆ ಹೇಳು ಅಂತ. ಈ ಥರದ ಒಂದು ದೃಢವಾದ ನಿಲುವಿನ ಪರಿಣಾಮ ಅಲ್ಲಿ ಕೋಮು ಗಲಾಟೆ, ಅವ್ರ ಜೊತೆ ವ್ಯಾಪಾರ ಮಾಡಬೇಡ, ಇವ್ರ ಜೊತೆ ವ್ಯಾಪಾರ ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ, ಈ ಥರದ ಕಾರ್ಯಕ್ರಮಗಳೆಲ್ಲ ನಿಂತು ಹೋದವು. ಅಮಾಯಕರು ಬಲಿಯಾಗೋದು ಕೂಡ ನಿಂತು ಹೋಯಿತು. ನೆಮ್ಮದಿಯಾಗಿದೆ ಮಂಗಳೂರು. ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೋಮುವಾದದ ವಿಪರೀತ ಅಟ್ಟಹಾಸಗಳು ಕೇಳಿಬರ್ತವೆ. ಕೆಲವು ಫೇಕ್ ಕಾರ್ಡ್ಗಳೆಲ್ಲ ಇದ್ದಾವೆ. ಇವರುಗಳು ಸಮಾಜದಲ್ಲಿ ನೆಮ್ಮದಿ ಉಳಿಯೋಕ್ಕೆ ಬಿಡಲ್ಲ, ಅದನ್ನು ಹಾಳು ಮಾಡಬೇಕು ಅಂತ ಸತತ ಪ್ರಯತ್ನ ಮಾಡ್ತಾರೆ. ಅದರ ಪರಿಣಾಮವಾಗಿ ಒಂದಿಷ್ಟು ಸಂಘರ್ಷಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ನಮಗೆ ಕಾಣಿಸ್ತಾ ಇದೆ. ಅದನ್ನು ಹೊರತುಪಡಿಸಿ ಮಂಗಳೂರು ನೆಮ್ಮದಿಯಾಗಿದೆ. ಮಂಗಳೂರು ನೆಮ್ಮದಿಯಾಗಿರೋದ್ರಿಂದ, ಮಂಗಳೂರಿನ ಕೋಮು ಪರಿಸ್ಥಿತಿ ತಿಳಿಯಾಗಿರೋದ್ರಿಂದ ನಾಡಿನ ಕೋಮು ಪರಿಸ್ಥಿತಿ ಕೂಡ ತಿಳಿಯಾಗಿದೆ. ಈಗ ಅದೇ ಸುಧೀರ್ ಕುಮಾರ್ ರೆಡ್ಡಿ ಅವ್ರ ಮೇಲೆ ಕಣ್ಣು ಹಾಕಿದ ಅಲ್ಲಿನ ಮರಳು ಮಾಫಿಯಾ, ಅಲ್ಲಿ ರಾಜಕಾರಣಿಗಳಿದ್ದಾರೆ, ಶಾಸಕರು, ಮಂತ್ರಿಗಳು, ರಾಜಕಾರಣದ ಪ್ರಭಾವಿಗಳು, ಉದ್ಯಮಿಗಳು ಎಲ್ಲರೂ ಇನ್ನೆಷ್ಟು ಕಾಲ ಸುಮ್ಮನಿರೋದು? ಬೇಕಲ್ಲ ಆಮದನಿ. ಈ ಥರದ ಒತ್ತಡ ಕೆಲಸ ಮಾಡೋ ರೀತಿ ಕಾಣಿಸ್ತಾ ಇದೆ. ಯಾರ್ಯಾರೋ ಅಧಿಕಾರಿಗಳನ್ನು ಎತ್ತು ಕಟ್ಟೋದು, ಸ್ಟ್ರಿಕ್ಟಾಗಿ ಕೆಲಸ ಮಾಡಿ ಅಂತ ಹೇಳ್ತಾರೆ, ಮಾಡಿ ಸಿಕ್ಕಾಪಟ್ಟೆ ಕೆಲಸ ಒತ್ತಡಗಳನ್ನು ಹಾಕ್ತಾರೆ, ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳ್ತಾರೆ ಅಂತ ಮೊನ್ನೆ ಒಂದು ಅಲಿಗೇಷನ್ ಬಂತು. ಆ ಥರ ಮಾಡಿದ್ರೆ ತಾನೇ ನೆಟ್ಟಿಗೆ ಕೆಲಸ ಆಗೋದು. ಈ ಅಧಿಕಾರಿಗಳು ಬಂದ ಮೇಲೆ ಹೇಗೆ ಇಲಾಖೆನ ರಿಪೇರಿ ಮಾಡಿದ್ರು, ಆಯಕಟ್ಟಿನ ಜಾಗದಲ್ಲಿ 20-30 ವರ್ಷದಿಂದ 15-20 ವರ್ಷದಿಂದ ಯಾರು ಕೂತಿದ್ರು ಅವ್ರನ್ನೆಲ್ಲ ಹೆಂಗೆ ಎತ್ತಂಗಡಿ ಮಾಡಿ ಬಿಸಾಕಿದ್ರು, ಹೇಗೆ ಅಲ್ಲಿನ ಕ್ರೈಮ್, ಅಲ್ಲಿನ ಮಾಫಿಯಾವನ್ನು ಜೀವಂತವಾಗಿ ಸಾಕಿ ಸಲಹುತ್ತಿದ್ದಂತಹ ಕೆಲ ಭ್ರಷ್ಟ ಪೊಲೀಸರನ್ನೆಲ್ಲ ಫಿಲ್ಟರ್ ಮಾಡಿ ಬಿಸಾಕ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ರು. ಬ್ಯೂಟಿಫುಲ್ ವರ್ಕ್. ಏನೇನೋ ರೀಸನ್ಗಳು, ಏನೇನೋ ಕಾರಣಗಳು, ಯಾರ್ಯಾರನ್ನೋ ಮುಂದ್ಬಿಟ್ಟು ಸುಧೀರ್ ಕುಮಾರ್ ರೆಡ್ಡಿ ಅವ್ರನ್ನ ವಿಲನ್ ಮಾಡಿ ಅಲ್ಲಿಂದ ಓಡಿಸುವಂಥ ಪ್ರಯತ್ನಗಳು ಆಗ್ತಾ ಇದೆ ಅಂತ ಚರ್ಚೆ. DGP ಸಲೀಂ ಅವರು ಕೂಡ ಅಲ್ಲಿ ಹೋದರು, ಏನೋ ವಿಚಾರಣೆ ಆಗಿದೆ, ಏನೇನೋ ಆಗ್ತಿದೆ. ಮಾಡಿ ಎನ್ಕ್ವೈರಿ ಮಾಡಿ, ಅಲ್ಲೇ ಏನೋ ಆ ಥರ ಏನಿದ್ರೆ ಅಲ್ಲೇ ಸರಿ ಮಾಡಿ. ದಯವಿಟ್ಟು ಅವ್ರನ್ನ ಅಲ್ಲಿಂದ ಕಳಿಸ್ಬೇಡಿ. ಏನೋ ಸರಿ ಹೋಗಿದೆ ಅಂದಾಗ ಒಂದಿಷ್ಟು ಅಮಾಯಕರ ಪ್ರಾಣ ಉಳ್ಕೊಂಡಿದೆ ಅಂತ ಅನ್ಕೊಳ್ಳೋಣ ನಾವು. ಮಂಗಳೂರು ನೆಮ್ಮದಿಯಿಂದಿದೆ, ಶಾಂತಿಯಿಂದಿದೆ, ಪ್ರೀತಿಯಿಂದಿದೆ. ಅದನ್ನು ಕಾಪಿಡುವಂತಹ ಇಂಥ ಅಧಿಕಾರಿಗಳನ್ನು ದಯವಿಟ್ಟು ಅಲ್ಲಿ ಕೆಲಸ ಮಾಡೋಕ್ಕೆ ಬಿಡಿ. ಏನೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ವ್ಯತ್ಯಾಸಗಳಿದ್ದರೆ ಮಾತಾಡಿ ಸರಿಪಡಿಸಿ, ವರ್ಗಾವಣೆ ಮಾಡಿಬಿಡಿ. ವರ್ಗಾವಣೆಗಳು ಆಗ್ತಾ ಇರ್ತವೆ. ಒಂದೊಂದು ಸ್ಟೇಷನ್ಗಳಲ್ಲಿ 5 ವರ್ಷ, 10 ವರ್ಷ, 15 ವರ್ಷ ಈ ಥರ ಎಲ್ಲ ಕೂತಿರೋ ಎಷ್ಟೋ ಪೊಲೀಸ್ ಅಧಿಕಾರಿಗಳಿಗಿಂತ ಜಾಸ್ತಿಯಾಗಿ ಒಂದು ಸೆಕೆಂಡ್ ಲೇಯರ್ ಆಫೀಸರ್ಗಳು ನಾವು ನೋಡಿದ್ದೀವಿ. ಒಂದು ಸಮಸ್ಯೆ ಇದೆ, ಆ ಸಮಸ್ಯೆ ಬಗೆಹರಿಬೇಕು. ಆ ಬಗೆಹರಿಸುವ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸಗಳಾಗ್ತಾಯಿದೆ, ಪ್ರಯತ್ನಗಳಾಗ್ತಿದೆ, ಮಾಡ್ತಾ ಇದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ಸಕ್ಸಸ್ ಆಗಿದ್ದಾರೆ ಅಂದಮೇಲೆ ಬಿಟ್ಟುಬಿಡಿ. ಯಾಕೆ ವರ್ಗಾವಣೆ? ಇನ್ನೊಂದು 2 ವರ್ಷನೋ 3 ವರ್ಷನೋ 5 ವರ್ಷನೋ ಬಿಟ್ಟುಬಿಡಿ. ಬೇಕಾಗಿರೋದು ನೆಮ್ಮದಿ ಅಲ್ವಾ? ಅದನ್ನು ಹಾಳು ಮಾಡುವಂತಹ ಪ್ರಯತ್ನಗಳಿಗೆ ಇವರು ಕಡಿವಾಣ ಹಾಕ್ತಾರೆ ಅಂದಮೇಲೆ ಬಿಟ್ಟುಬಿಡಿ. ಏನೇ ವ್ಯತ್ಯಾಸಗಳಿದ್ರು, ಏನೇ ದುಮ್ಮಾನಗಳಿದ್ರು ಅದನ್ನು ಕೂರಿಸಿ ಬಗೆಹರಿಸಿ. ಯಾವುದೇ ಕಾರಣಕ್ಕೂ ಮಾಫಿಯಾಕ್ಕೆ ಸರೆಂಡರ್ ಆಗಬೇಡಿ. ಎಷ್ಟು ದುಡ್ಡು ಮಾಡ್ತೀರಿ? ಎಷ್ಟು ದುಡ್ಡು ತಗೊಂಡು ಹೋಗ್ತೀರಿ? ಹೋಗ್ತೇನೆ ಎಷ್ಟು ಬಾಚ್ಕೊಂಡು ಹೋಗ್ತೀರಿ? ಏನು 10 ಪೈಸೆ ತೊಗೊಂಡು ಹೋಗೋಕ್ಕಾಗ್ತದೆ? ಸತ್ತ ಮೇಲೆ ತಲೆಗೆ ಹೊಕ್ಕಲ್ವಾ? ಉರಿಡೀ ಬಾಚ್ಕೊಂಡು ಹೋಗ್ತಾ ಇರ್ತೀರ. ಹೋಗಲು ಒಂದು ಕಡೆ ಬಿಟ್ಬಿಡಿ. ಅಲ್ಲೂ ದುಡ್ಡು ಬೇಕಾ ಗಿಬ್ರಕ್ಕೆ? ಸಾಕಾಗಲ್ವಾ? ಯಾರ್ಯಾರ್ದು ಹೆಸರು ಕೇಳಿ ಬರ್ತಾ ಇದೆ, ಆಶ್ಚರ್ಯ ಆಗ್ತಾಯಿದೆ. ಇಂಥವ್ರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಅಂಥೇಳಿ ಕ್ಲಾರಿಟಿ ಇಲ್ಲದೆ, ಕನ್ಫರ್ಮೇಷನ್ ಇಲ್ಲದೆ ನಾವು ಮಾತಾಡೋಕ್ಕಾಗ್ತದ? ಆಗಲ್ಲ. ಎನಿವೆ, ಈ ಹಂದಿ ಹಾಲು ಕುಡಿಯುವ ಮ್ಯಾಟ್ರ್ನಲ್ಲಿ ಮಾರಾಟ ಮಾಡೋರಿಗೂ ಕೂಡ ಕುಡಿಸಿ ಯೋಗಿ ಆದಿತ್ಯನಾಥ್ ಜಿ ಅಂತ ಹೇಳ್ತಾ
ಸುಧೀರ್ ಕುಮಾರ್ ರೆಡ್ಡಿ ಅಂತ ಅಧಿಕಾರಿಗಳ ವಿಚಾರದಲ್ಲಿ ಕೈ ಹಾಕಬೇಡಿ. ಆಮೇಲೆ ಒಂದು ಫೇಕ್ ನೆರೆಟಿವ್, ಸುಳ್ಳು ಸುದ್ದಿ ಏನೇನೋ ನೀವು ನೋಡಿರ್ತೀರಿ. ಎಲ್ಲವನ್ನೂ ಮೀರಿದ ವಿಶ್ವಮಾನವ ಧರ್ಮ ಅತ್ಯಂತ ಶ್ರೇಷ್ಠ. ಶಾಂತಿ ಪ್ರೀತಿ ಯಾವ ಧರ್ಮದಲ್ಲಿದೆಯೋ ಅವೆಲ್ಲ ಧರ್ಮ ಕೂಡ ನಂದೆ. ಈ ಮಾತನ್ನು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಆದಷ್ಟು ಬೇಗ ಹೊಸ ರೀತಿಯಲ್ಲಿ, ಹೊಸ ಸ್ಫೂರ್ತಿಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.